ವತಿಯಿಂದ ನಾವೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಏನು 3-4 ದಿನಗಳ ಹಿಂದೆ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಏನು ಅವಮಾನಕ್ಕೆ ಅದನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ಉತ್ತರಾಖಂಡದಲ್ಲಿ ಅವರು ಭಾಷಣ ಕೊಟ್ಟಿದ್ದಾರೆ ರಾಮಲೀಲಾ ಮೈದಾನದಲ್ಲಿ. ಆದ ನಂತರ ಕೆಲವು ಮನುವಾದಿಗಳು ಜಾತಿವಾದಿಗಳು ಅದನ್ನು ಹೋಗಿ ಏನು ಶುದ್ಧೀಕರಣ ಮಾಡಿದ್ದಾರೆ, ಅದನ್ನು ನಾವು ತೀವ್ರವಾಗಿ ನಾವು ಖಂಡಿಸ್ತೀವಿ. ಇಷ್ಟು 80 ವರ್ಷ ಆದಮೇಲೂ ಕೂಡ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾದ್ಮೇಲೂ ಕೂಡ ಈಗಲೂ ಕೂಡ ದೇಶದಲ್ಲಿ ಇನ್ನು ಜಾತಿವಾದ ಒಂದು ಮನಸ್ಥಿತಿ ಇದೆ, ಅದು ಇರಬಾರ್ದಾಗಿತ್ತು. ಆದರೆ ಈಗ ಏನು ಕೇಂದ್ರದಲ್ಲಿ BJP ಸರ್ಕಾರ ಇದೆ, ಉತ್ತರಾಖಂಡದಲ್ಲಿ ರಾಜ್ಯ ಸರ್ಕಾರ ಇದೆ, ಅದನ್ನು ಬೆಂಬಲಿಸ್ತಾ ಇದ್ದಾರೆ. ಯಾವುದೂ ಕೂಡ ಕ್ರಮ ತಗೊಂಡಿಲ್ಲ. ನಮ್ಮ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಜ್ಯಸಭೆಯಲ್ಲೂ ಕೂಡ ಧ್ವನಿ ಎತ್ತಿದ್ರು. ಆದರೂ ಕೂಡ ಸರ್ಕಾರದ ವತಿಯಿಂದ ಯಾವುದೇ ಕೂಡ ಉತ್ತರ ಸಿಕ್ಕಿಲ್ಲ ಮತ್ತು ಯಾವುದೂ ಕೂಡ ಕ್ರಮ ಆಗಲಿಲ್ಲ. ಅದಕ್ಕೆ ನಾವು ಈಗಲೇ ನಾವು ಒತ್ತಡ ಹಾಕ್ತಾ ಇದ್ದೀವಿ. ಯಾರು ಈ ಥರ ಮಾಡಿದ್ದಾರೆ ಅವರನ್ನು ಬಂಧಿಸಿ ಅವ್ರ ಮೇಲೆ ಕ್ರಮ ಆಗಬೇಕು. ಅದ್ರ ಜೊತೆ ಉತ್ತರಾಖಂಡಿನ ಮುಖ್ಯಮಂತ್ರಿ ಕೂಡ ರಾಜೀನಾಮೆ ಕೊಡಬೇಕು. ಯಾಕಂತಂದರೆ ಇಷ್ಟೆಲ್ಲ ವರ್ಷ ಆದಮೇಲೂ ಕೂಡ ಇವರು ಈ ಥರ ಒಂದು ಮನಸ್ಥಿತಿ ಇಟ್ಕೊಂಡು ಒಂದು ಅನ್ಟಚಬಿಲಿಟಿ ಅಥವಾ ಜಾತಿವಾದ ಮಾಡ್ತಾರೆ ಅಂತಂದರೆ ನಮ್ಮ ದೇಶದಲ್ಲಿ ನಾವು ಸಹಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಪಕ್ಷದ ವತಿಯಿಂದ ಎಲ್ಲರ ವತಿಯಿಂದ ನಾವು ಒತ್ತಡ ಹಾಕ್ತಾ ಇದ್ದೀವಿ. ಯಾಕಂದರೆ ನಾನು ಇನ್ನೊಂದು ವಿಷಯ ಹೇಳಬೇಕು, ಸಂಸತ್ನಲ್ಲೂ ಕೂಡ ನೋಡ್ತೀನಿ. ಈಗ ನಮ್ಮ ಕಾಂಗ್ರೆಸ್ ಪಕ್ಷದವರು ನಾವು ಜೈ ಶ್ರೀರಾಮು ಅಂತೀವಿ, ಜೈ ಭೀಮು ಅಂತೀವಿ, ಜೈ ಸಂವಿಧಾನ ಅಂತೀವಿ. ಆದರೆ BJPಯವರು ಯಾವತ್ತೂ ಕೂಡ ಜೈ ಭೀಮ್ ಜೈ ಸಂವಿಧಾನ ಅವ್ರು ಅನ್ಲಕ್ಕೆ ಹೋಗಲಿಲ್ಲ. ಯಾವಾಗಲೂ ಕೂಡ ನಾವು ಸಂಸತ್ನಲ್ಲಿ ಜೈ ಸಂವಿಧಾನ ಅಂತ ನಾವು ಕೂಗ್ತೀವಿ, ಅವ್ರು ಯಾವತ್ತೂ ಅವ್ರಿಗೆ ಮಾಡ್ಲಿಕ್ಕೆ ಹೋಗಿಲ್ಲ. BJPಯವರು ಯಾವತ್ತೂ ಸಂವಿಧಾನ ಮೇಲೆ ನಂಬಿಕೆ ಇಟ್ಟಿರೋರಲ್ಲ. ಅದಕ್ಕೆ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಇದನ್ನು ನಾವು ಖಂಡಿಸ್ತೀವಿ. ಯಾವ ರೀತಿ ಹಿಂದೆ 2024ರಲ್ಲಿ ಅವರಿಗೆ ನಾವು ಚುನಾವಣೆಯಲ್ಲಿ ಅವರೇನು 400 ಪಾರ್ ಅಂತ ಅಂದಾದ್ಮೇಲೆ 240 ತನಕ ಬಂದು ನಿಂತರು. ಆದಮೇಲೆ ಅವರಿಗೂ ಕೂಡ ಗೊತ್ತಾಯಿತು ಸಂವಿಧಾನದ ಒಂದು ಬೆಲೆ. ಅದಕ್ಕೆ ಈಗ ಅವರು ಹಳ್ಳು ಅವರು ತಿದ್ದುಪಡಿ ಮಾಡ್ಕೊಳ್ತಾ ಇದ್ದಾರೆ. ಮುಂದೆನೂ ಕೂಡ ನಾವು ಯಾವ ಥರ ಇದೇ ಥರ ನಮ್ಮ ಪಕ್ಷದ ವತಿಯಿಂದ ಅವ್ರ ಮೇಲೆ ಒತ್ತಡ ಹಾಕಿ ಯಾವ ರೀತಿ BJPಯವರು ಸಂವಿಧಾನಕ್ಕೆ ಅವ್ರು ಗೌರವ ಕೊಡಬೇಕು ಅದನ್ನು ನಾವು ಮಾಡೇ ಮಾಡ್ತೀವಿ. ಮತ್ತು ನಾವು ಕೂಡ ಇವತ್ತು ನ್ಯೂಸು ಪ್ರಧಾನಮಂತ್ರಿಯವರು, ಗೃಹ ಸಚಿವರು, ಯಾರೇ ಕೂಡ ಮುಖ್ಯಮಂತ್ರಿಯವರು ಇವತ್ತು ನ್ಯೂಸ್ ಆ ಹುದ್ದೆ ಮೇಲೆ ಇದ್ದಾರೆ ಅಂತ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನ ಸಲಕ್ಕಿಂದು ಅದು ನಾವು ಯಾರೂ ಕೂಡ ಮರಿಲಕ್ಕಾಗಬಾರ್ದು. ಯಾರೇ ಕೂಡ ಈ ಥರ ಒಂದು ಕೆಲಸ ಮಾಡಿದರೆ ನಮ್ಮ ಪಕ್ಷದ ವತಿಯಿಂದ ನಾವು ಯಾವಾಗಲೂ ಸಂವಿಧಾನಬದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ.